ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿರುವಂಥ ಕ್ರೋಶಾ ಕುಚ್ಚು ಹಾಕೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನಾನು 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 11 ನಂಬರ್ ನೀಡಲ್ನ ತಗೊಂಡಿದ್ದೀನಿ. ನೀವು ಬೇಕಿದ್ರೆ 10 ನಂಬರ್ ನೀಡಲ್ನಾರು ಯೂಸ್ ಮಾಡ್ಕೊಬೋದು. 6 ಎಳೆ ದಾರನ ನಾನು ಸ್ಯಾರಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯೇ ನೀವು ಕೂಡ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದ್ಮೇಲೆ ನಾನು ಇನ್ನೂ 1 ಟೈಮ್ ಲಾಕ್ ಮಾಡ್ಕೊತೀನಿ. ಅಂದರೆ ಇಲ್ಲಿ ನಾನು ಸಿಂಗಲ್ ಕ್ರೋಶೆಟ್ನ 2 ಟೈಮ್ಸ್ ಹಾಕ್ತೀನಿ. ಸಿಂಗಲ್ ಕ್ರೋಶೆಟ್ನ 2 ಟೈಮ್ಸ್ ಹಾಕಾದ್ಮೇಲೆ 4 ಚೈನ್ನ ಹಾಕಬೇಕು. 3 4 ಚೈನ್ನ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿಬಿಟ್ಟು ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಸ್ಯಾರಿ ರಿಂಕಲ್ಸ್ ಬರುತ್ತೆ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ 4 ಚೈನ್ನ ಹಾಕಬೇಕು. 1 2 3 4 ಚೈನ್ನ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಸರಿಯಾಗಿ ಲಾಕ್ ಮಾಡ್ಕೊಳ್ಳಿಲ್ಲ ಅಂದರೆ ಸ್ಯಾರಿ ರಿಂಕಲ್ಸ್ ಬರುತ್ತೆ ಫ್ರೆಂಡ್ಸ್. ನೋಡಿಬಿಟ್ಟು ಸರಿಯಾಗಿ ಲಾಕ್ ಮಾಡ್ಕೊಳ್ಳಿ. ಇವಾಗ 6 ಚೈನ್ನ ಹಾಕಬೇಕು. 1 2 3 4 5 6 ಚೈನ್ನ ಹಾಕಿಬಿಟ್ಟು 4 ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಚೈನ್ನ ಒಳಗಡೆ ತಂದುಬಿಟ್ಟು ಲಾಕ್ ಮಾಡ್ಕೊಬೇಕು. 4 ಚೈನ್ ಗ್ಯಾಪಿಗೆ ಲಾಕ್ ಮಾಡಿಕೊಂಡ್ರೆ ಸಾಕು. ಇಲ್ಲಿಗೆ ನಾವು ಆರ್ಚ್ ಡಿಸೈನ್ನ ಹಾಕ್ತೀವಿ ಅಲ್ಲ, ಅದಕ್ಕೆ ನಾನು 6 ಚೈನ್ನ ಹಾಕಿದ್ದೀನಿ. ಇವಾಗ ಮತ್ತೆ 4 ಚೈನ್ನ ಹಾಕಬೇಕು. 4 ಚೈನ್ನ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನ್ 1 2 3 4 ಚೈನ್ನ ಹಾಕಿಬಿಟ್ಟು ಮತ್ತೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್. ಮತ್ತೆ 4 ಚೈನ್ 1 2 3 4 ಮತ್ತೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಮತ್ತೆ ಇವಾಗ 6 ಚೈನ್ ಹಾಕಬೇಕು. 1 2 3 4 5 6 ಚೈನ್ನ ಹಾಕಿಬಿಟ್ಟು 4 ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಬೇಕು. ಸ್ಟಾರ್ಟಿಂಗಲ್ಲಿ 4 ಚೈನ್ನ 2 ಟೈಮ್ಸ್ ಹಾಕಬೇಕು. ಮತ್ತೆ 6 ಚೈನ್ ಹಾಕಬೇಕು 1 ಟೈಮ್. 6 ಚೈನ್ ಹಾಕಾದ್ಮೇಲೆ 3 ಟೈಮ್ಸ್ 4 ಚೈನ್ ಹಾಕಬೇಕು. ಮತ್ತೆ 6 ಚೈನ್ ಹಾಕಬೇಕು. ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ 4 ಚೈನ್ನ 2 ಟೈಮ್ಸ್ ಹಾಕಬೇಕು. ಇನ್ನೆಲ್ಲ ಕಡೆನೂ 4 ಚೈನ್ನ 3 ಟೈಮ್ಸ್ ಹಾಕಬೇಕು. ಇವಾಗ ನಾನು 4 ಚೈನ್ನ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸರಿಯಾಗಿ ನೋಡ್ಬಿಟ್ಟು ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಾಂದರೆ ಸ್ಯಾರಿ ರಿಂಕಲ್ಸ್ ಬರುತ್ತೆ. ನಾನು ಎಲ್ಲ ವಿಡಿಯೋದಲ್ಲೂ ಕೂಡ ಪದೇ ಪದೇ ಹೇಳ್ತೀನಿ ಸರಿಯಾಗಿ ಲಾಕ್ ಮಾಡ್ಕೊಳ್ಳಿ ಅಂತ. ತುಂಬ ಜನ ಕಮೆಂಟಲ್ಲಿ ಕೇಳ್ತೀರಾ ಸ್ಯಾರಿ ರಿಂಕಲ್ಸ್ ಬರ್ತಾ ಇರುತ್ತೆ ಅಂತ. ಅದಕ್ಕೆ ಇದೇ ರೀಸನ್. ಸರಿಯಾಗಿ ಲಾಕ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಸ್ಯಾರಿ ರಿಂಕಲ್ಸ್ ಬರುತ್ತೆ. ನಾನು ಮತ್ತೆ 4 ಚೈನ್ನ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊತೀನಿ. ಇದೇ ರೀತಿ ನೀವು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಾನು ಎಂಡ್ ಮಾಡ್ತಾ ಇದ್ದೀನಿ. ಎಂಡಿಂಗಲ್ಲೂ ಕೂಡ 2 ಟೈಮ್ಸ್ ಸಿಂಗಲ್ ಕ್ರೋಶೆಟ್ನ ಹಾಕಿಬಿಟ್ಟು ಎಂಡ್ ಮಾಡಬೇಕು. ನಾನು ಎಕ್ಸ್ಟ್ರಾ 2-3 ಚೈನ್ನ ಹಾಕಿಬಿಟ್ಟು ಥ್ರೆಡ್ನ ಟ್ರಿಮ್ ಮಾಡ್ಕೊತಾ ಇದ್ದೀನಿ. ಸೆಕೆಂಡ್ ಸ್ಟೆಪ್ ಡಿಸೈನ್ನ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ನೋಡೋಣ.
ಇವಾಗ 6 ಚೈನ್ ನಾವು ಗ್ಯಾಪ್ ಬಿಟ್ಟಿದ್ದೀವಿ ಅಲ್ಲ, ಅಲ್ಲಿಗೆ ಕ್ರೋಶೆಟ್ ಕಂಬಗಳನ್ನು ಹಾಕಬೇಕು. ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಸೇಮ್ ಕಲರ್ ಸಿಲ್ಕ್ ಥ್ರೆಡ್ನೇ ತೊಗೊಂಡಿದ್ದೀನಿ. ಇವಾಗ ನಾನು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಂಡಿದ್ದೆ ಅಲ್ಲ, ಅಲ್ಲಿ ಹೋಗ್ಬಿಟ್ಟು 1 ಟೈಮ್ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ 4 ಚೈನ್ ಗ್ಯಾಪ್ ಒಳಗೆ ಹೋಗ್ಬಿಟ್ಟು 1 ಟೈಮ್ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ 4 ಚೈನ್ನ ಹಾಕಬೇಕು. 1 2 3 4 ಚೈನ್ ಹಾಕಿಬಿಟ್ಟು ನೆಕ್ಸ್ಟ್ 4 ಚೈನ್ ಗ್ಯಾಪ್ ಒಳಗೆ ಹೋಗಿ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಕೊಂಡು 6 ಚೈನ್ ಗ್ಯಾಪ್ ಒಳಗೆ ಹೋಗ್ಬಿಟ್ಟು ಇನ್ನೂ ಒಂದು ದಾರನ ತಗೊಂಡು ಬರಬೇಕು. ತಗೊಂಡು ಬಂದರೆ 4 ದಾರ ಇರುತ್ತೆ. ಅದರಲ್ಲಿ 2ರಲ್ಲಿ 1 2ರಲ್ಲಿ 1 ಮತ್ತೆ 2ರಲ್ಲಿ 1 ಮಾಡಬೇಕು. ಇದಕ್ಕೆ ನಾವು ತ್ರಿಬಲ್ ಕ್ರೋಶೆಟ್ ಅಂತ ಅಂತೀವಿ. ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಕೊಂಡು 6 ಚೈನ್ ಗ್ಯಾಪ್ ಒಳಗೆ ಹೋಗಿ 1 ದಾರನ ತಗೊಂಡು ಬಂದು ಮತ್ತೆ 2ರಲ್ಲಿ 1 2ರಲ್ಲಿ 1 ಮಾಡಬೇಕು. ಇದಕ್ಕೆ ನಾವು ತ್ರಿಬಲ್ ಕ್ರೋಶೆಟ್ ಅಂತ ಅಂತೀವಿ ಫ್ರೆಂಡ್ಸ್. ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ 6 ಚೈನ್ ಗ್ಯಾಪ್ ಒಳಗೆ ಹೋಗ್ಬಿಟ್ಟು 1 ದಾರನ ತಗೊಂಡು ಬಂದರೆ ನೀಡಲ್ ಮೇಲೆ 4 ದಾರ ಇರುತ್ತೆ. ಅದರಲ್ಲಿ 2ರಲ್ಲಿ 1 2ರಲ್ಲಿ 1 ಮಾಡಬೇಕು. ಇದೇ ರೀತಿ ನೀವು 16 ಕಂಬಗಳನ್ನು ಹಾಕಬೇಕು. ತುಂಬ ಈಸಿ ಇದೆ ಫ್ರೆಂಡ್ಸ್ ಈ ಡಿಸೈನು. ಬಿಗಿನರ್ಸಿಗಂತೂ ಈಸಿ ಡಿಸೈನ್ ಅಂತ ಹೇಳಿದ್ರೆ ಈ ಡಿಸೈನು ತುಂಬ ಅಂದರೆ ತುಂಬಾ ಈಸಿ ಇದೆ ಫ್ರೆಂಡ್ಸ್. ಬಿಗಿನರ್ಸ್ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು. ನಾನು ಬಿಗಿನರ್ಸಿಗೆ ಅಂತಲೇ ಹೇಳಿಬಿಟ್ಟು ಈ ಡಿಸೈನ್ನ ಹಾಕಿ ತೋರಿಸಿದ್ದೀನಿ. ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ 6 ಚೈನ್ ಗ್ಯಾಪ್ ಒಳಗೆ ಹೋಗ್ಬಿಟ್ಟು 1 ದಾರನ ತಗೊಂಡು ಬಂದರೆ 4 ದಾರ ಇರುತ್ತೆ. ಅದರಲ್ಲಿ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಮಾಡಬೇಕು. ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ 6 ಚೈನ್ ಗ್ಯಾಪ್ ಒಳಗೆ ಹೋಗ್ಬಿಟ್ಟು 1 ದಾರನ ತಗೊಂಡು ಬರಬೇಕು. ಮತ್ತೆ ಅದರಲ್ಲಿ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಮಾಡಬೇಕು. ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ 6 ಚೈನ್ ಗ್ಯಾಪ್ ಒಳಗೆ ಹೋಗ್ಬಿಟ್ಟು 1 ದಾರನ ತಗೊಂಡು ಬಂದರೆ 4 ದಾರ ಇರುತ್ತೆ. ಅದರಲ್ಲಿ 2ರಲ್ಲಿ 1 ಮತ್ತೆ 2ರಲ್ಲಿ 1 ಮಾಡಬೇಕು. ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಾನು ಟೋಟಲ್ 16 ಕಂಬಗಳನ್ನು ಹಾಕ್ತಾ ಇದ್ದೀನಿ. ನೀವು ಕೂಡ 16 ಕಂಬಗಳನ್ನೇ ಹಾಕಿ. ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. 16 ಕಂಬಗಳನ್ನು ಹಾಕಾದ್ಮೇಲೆ 4 ಚೈನ್ ಗ್ಯಾಪ್ ಒಳಗೆ ಹೋಗ್ಬಿಟ್ಟು ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ 4 ಚೈನ್ ಹಾಕಬೇಕು. 4 ಚೈನ್ ಹಾಕಾದ್ಮೇಲೆ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಒಳಗೆ ಹೋಗಿ ಲಾಕ್ ಮಾಡ್ಕೊಬೇಕು. ಮತ್ತೆ 4 ಚೈನ್, ನೆಕ್ಸ್ಟ್ 4 ಚೈನ್ ಗ್ಯಾಪ್ ಒಳಗೆ ಹೋಗಿ ಲಾಕ್ ಮಾಡಬೇಕು. ಇವಾಗ ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ 6 ಚೈನ್ ಗ್ಯಾಪ್ ಒಳಗೆ ಹೋಗ್ಬಿಟ್ಟು ಇನ್ನೂ 1 ದಾರನ ತಗೊಂಡು ಬಂದರೆ 4 ದಾರ ಇರುತ್ತೆ. ಅದರಲ್ಲಿ 2ರಲ್ಲಿ 1 2ರಲ್ಲಿ 1 ಮಾಡಬೇಕು. ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ 6 ಚೈನ್ ಗ್ಯಾಪ್ ಒಳಗೆ ಹೋಗಿ 1 ದಾರನ ತಗೊಂಡು ಬಂದು 2ರಲ್ಲಿ 1 2ರಲ್ಲಿ 1 ಮಾಡಬೇಕು. ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಾವು ಫಸ್ಟ್ ಆರ್ಚಲ್ಲಿ ಎಷ್ಟು ಕಂಬಗಳನ್ನು ಹಾಕಿರ್ತೀವಿ ಸೆಕೆಂಡ್ ಆರ್ಚಲ್ಲೂ ಕೂಡ ಅಷ್ಟೇ ಕಂಬಗಳನ್ನು ಹಾಕಬೇಕು. ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ 6 ಚೈನ್ ಗ್ಯಾಪ್ ಒಳಗೆ ಹೋಗಿ 1 ದಾರನ ತಗೊಂಡು ಬರಬೇಕು. ತಗೊಂಡು ಬಂದಾದ್ಮೇಲೆ 4 ದಾರ ಇರುತ್ತೆ.
ಅದರಲ್ಲಿ 2ರಲ್ಲಿ 1, 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡಬೇಕು. 16 ಕಂಬಗಳನ್ನು ಹಾಕಾದ್ಮೇಲೆ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಒಳಗೆ ಹೋಗ್ಬಿಟ್ಟು ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ 4 ಚೈನ್, 1 2 3 4 ಚೈನ್ನ ಹಾಕಿಬಿಟ್ಟು ನೆಕ್ಸ್ಟ್ 4 ಚೈನ್ ಗ್ಯಾಪ್ ಒಳಗೆ ಹೋಗಿ ಲಾಕ್ ಮಾಡ್ಕೊಬೇಕು. 4 ಚೈನ್ ಗ್ಯಾಪ್ ಒಳಗೆ ಇನ್ನೂ 1 ಟೈಮ್ ನಾನು ಲಾಕ್ ಮಾಡ್ಕೊಳ್ತೀನಿ. ನೀವು ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ನಾನು 2 ಟೈಮ್ಸ್ ಲಾಕ್ ಮಾಡಿದ್ದೆ ಅಲ್ಲ ಲಾಸ್ಟ್ ಬೇಸ್ ಲೈನಲ್ಲಿ, ಅಲ್ಲಿ ಹೋಗ್ಬಿಟ್ಟು ಇನ್ನೂ 1 ಟೈಮ್ ನಾನು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ 2-3 ಚೈನ್ನ ಹಾಕಿಬಿಟ್ಟು ಎಕ್ಸ್ಟ್ರಾ 2-3 ಚೈನ್ನ ಹಾಕಿಬಿಟ್ಟು ಥ್ರೆಡ್ನ ಟ್ರಿಮ್ ಮಾಡ್ಕೊಳ್ಳಿ. ತುಂಬ ಈಸಿ ಇದೆ ಫ್ರೆಂಡ್ಸ್. ಸಿಂಪಲ್ ಡಿಸೈನು ಅಂದರೆ ಇದೇ ಡಿಸೈನು. ತುಂಬ ಈಸಿಯಾಗಿ ಕಮ್ಮಿ ಟೈಮಲ್ಲಿ ಈ ಡಿಸೈನ್ನ ಹಾಕ್ಬೋದು. ಇವಾಗ ನಾನು ಕುಚ್ಚು ಕಟ್ಟೋದು ಯಾವ ರೀತಿ ಅಂತ ಹೇಳಿಬಿಟ್ಟು ತೋರಿಸ್ತೀನಿ. 100 ಎಳೆ ದಾರನ ಸುತ್ತಕೊಂಡು ಐರನ್ ಮಾಡಿ ಇಟ್ಕೊಂಡಿದ್ದೀನಿ. 1 ಎಳೆ ಝರಿ ಥ್ರೆಡ್ನ ನಾನು ಸೂಜಿ ಐಗೆ ಹಾಕಿಟ್ಕೊಂಡಿದ್ದೀನಿ. ಅದು 2 ಎಳೆ ದಾರ ಆಗುತ್ತೆ. ಇವಾಗ ನಾನು ಸಿಲ್ಕ್ ಥ್ರೆಡ್ನ ನಾವು ಚೈನ್ ಹಾಕಿರ್ತೀವಿ ಅಲ್ಲ ಬೇಸ್ ಲೈನಲ್ಲಿ, ಆ ಚೈನ್ ಒಳಗೆ ಸಿಲ್ಕ್ ಥ್ರೆಡ್ನ ಸೇರಿಸ್ಬಿಟ್ಟು ಅದನ್ನು ಸರಿ ಮಾಡ್ಕೊಳ್ತೀನಿ. ಸರಿ ಮಾಡ್ಕೊಂಡಾದ್ಮೇಲೆ ಝರಿ ಥ್ರೆಡ್ನ ಸಿಲ್ಕ್ ಥ್ರೆಡ್ಡಿಗೆ ಸುತ್ಕೊಳ್ತೀನಿ. ನೋಡಿ ಇದೇ ರೀತಿ ನೀವು ಕೂಡ ಸುತ್ಕೊಳ್ಳಿ. ಇದೇ ರೀತಿ ನೀವು 4 to 5 ಟೈಮ್ಸ್ ಆದರೂ ಸುತ್ಕೊಳ್ಳಿ. ನಿಮಗೆ ಯಾವ ರೀತಿ ಕಂಫರ್ಟೇಬಲ್ ಇದೆ ಅದೇ ರೀತಿ ನೀವು ಸುತ್ಕೊಳ್ಳಿ ಸಿಲ್ಕ್ ಥ್ರೆಡ್ನ. ತ್ರೀ ಟು 4 ಟೈಮ್ಸ್ ಸುತ್ಕೊಂಡಾದ್ಮೇಲೆ ಝರಿ ಥ್ರೆಡ್ನ ಸಿಲ್ಕ್ ಥ್ರೆಡ್ ಒಳಗೆ ಹಾಕಿಬಿಟ್ಟು ಟ್ರಿಮ್ ಮಾಡ್ಕೊಬೇಕು. ನಿಮಗೆ ಕುಚ್ಚು ಎಷ್ಟುದ್ದ ಬೇಕೋ ಅಷ್ಟುದ್ದಕ್ಕೆ ಟ್ರಿಮ್ ಮಾಡ್ಕೊಳ್ಳಿ. ಕುಚ್ಚು ತುಂಬ ಲೆಂತಿಯಾಗಿ ಬಿಡಬೇಡಿ ಫ್ರೆಂಡ್ಸ್, ಚೆನ್ನಾಗಿ ಕಾಣಲ್ಲ ಈ ಡಿಸೈನಿಗೆ. ಝರಿ ಥ್ರೆಡ್ ಎಕ್ಸ್ಟ್ರಾ ಇದ್ದರೆ ಅದನ್ನು ಟ್ರಿಮ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.